ಥಂಬ್ನೇಲ್ ನೋಡ್ತಾ ಇದ್ದಂಗೆ ಲಿಟ್ರಲಿ ಒಂಥರ ಶಾಕ್ ಆಗಬೇಕು. ಲಿಟ್ರಲಿ ಆ ರೇಂಜಿಗೆ ಕೊಟ್ಟಿದ್ದಾರೆ ಥಂಬ್ನೇಲು. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಥಂಬ್ನೇಲೇ ಕೂಡ ಕ್ರೇಜಿ ಲೆವೆಲ್ಗಿದೆ. ರೌಡಿ ಜನಾರ್ದನ. ಯಪ್ಪ, ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಈ ಥರ ಕ್ಯಾರೆಕ್ಟ್ರಲ್ಲಿ. ಯಾಕೆಂತಂದರೆ ಲಾಸ್ಟ್ ಮೂವಿ ಕ್ಯಾರೆಕ್ಟ್ರು ಕೂಡ ತುಂಬ ಅಂದರೆ ತುಂಬ ಒಂಥರ ಆ್ಯಂಗ್ರಿನೆಸ್ ಇತ್ತು, ಒಂಥರ ಬ್ಲಡ್ ಶೇಡ್ಸ್ ಜಾಸ್ತಿ ಇತ್ತು. ಕಿಂಗ್ಡಮ್ ಮೂವಿಲಿ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಸಖತ್ತಾಗಿ ಅಂದ್ಕೊಂಡಿರೋ ರೇಂಜಿಗೆ ರೀಚ್ ಆಗಲಿಲ್ಲ. ಆದರೆ ರೌಡಿ ಜನಾರ್ದನ ಅಂತೂ ತಮ್ಮನೆಲ್ಲೇ ತುಂಬ ಅಂದರೆ ತುಂಬ ಸಖತ್ ಇಂಪ್ರೆಸ್ ಮಾಡ್ತಿದೆ. 100% ನೀವು ಗ್ಲಿಮ್ಸ್ ನೋಡಲೇಬೇಕು ಅಂತ ಆ ರೇಂಜಿಗಿದೆ ತಮ್ಮನೇಲೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಫಸ್ಟ್ ಗ್ಲಿಮ್ಸ್ ನೋಡ್ಕೊಂಡು ಬರೋಣ, ಆಮೇಲೆ ನಾನು ನಿಮ್ಮ ಹತ್ರ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಲಾಂಚ್ ಮಾಡಿರೋದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ. ಯಾವ ಥರ ಇರುತ್ತೆ ಅಂತ ನೋಡೋಣ. 3K ಮಾಡೋಕ್ಕೆ ಅಂದರೆ 3,000 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಹೆಲ್ಪ್ ಮಾಡಿ. ಇನ್ನು ನೆಕ್ಸ್ಟ್ ಲೆವೆಲ್ ವಿಡಿಯೋ ಕೊಡೋಕ್ಕೆ ನಾನು 100% ಅಲ್ಲ 200% ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಎಲ್ಲ ಥರ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಫುಲ್ ರಿಯಾಕ್ಷನ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಂಡಿ ಅನ್ನ ತಿಂದು ಮಡಿಕೆ ರಕ್ತ ಕುಡಿಯೋ ರಾಕ್ಷಸನ್ ಬಗ್ಗೆ ಯಾವತ್ತಾದ್ರೂ ಕೇಳಿದೀಯಾ? ನಾನ್ ನೋಡಿದ್ದೀನಿ. ಕೊಂಬುಗಳಿಂದ ಅವನ ಕತ್ಲೆನ ಅವನೇ ಬರ್ಕೊಂಡವನು, ಕಣ್ಣೀರನ್ನ ಮೈ ಮೇಲೆ ರಕ್ತ ತರ ಹಚ್ಕೊಂಡವನು. ಸಾವು ಕಣ್ಮುಂದೆ ಬಂದು ನಿಂತ್ಕೊಂಡ್ರೆ ಕತ್ತಿ ಹಾಗೆ ತಿರುಗಿ ಬಿದ್ದವನು. ಕಾಣಿಸ್ಕೊಂಡ ನನ್ನೊಳಗೆ. ನನ್ ಕಡೆನೂ ಅದಾರ ಬ್ರಹ್ಮ ರಾಕ್ಷಸರು, ರಕ್ತದ ಜಳಕ ಮಾಡೋ ರೌಡಿಗಳು. ಕಳಿಂಗಪಟ್ಟಣದಲ್ಲಿ ಮನೆಗೊಬ್ಬ ಸೂಳೆ ಮಗ ನಾನ್ ರೌಡಿ ಅಂತ ಹೇಳ್ಕೊಂಡ್ ತಿರುಗ್ತಾನೆ. ಆದ್ರೆ ಮನೆ ಹೆಸರನ್ನ ರೌಡಿ ಅಂತ ಬದಲಾಯಿಸ್ಕೊಂಡವನು ಒಬ್ಬನೇ ಇರೋದು. ಜನಾರ್ದನ, ರೌಡಿ ಜನಾರ್ದನ. ಏನಿದು? ಲಿಟ್ರಲಿ ಈ ಶೇಡಲ್ಲಿ ನಾನು ನೋಡೇ ಇರಲಿಲ್ಲ ವಿಜಯ್ ದೇವರಕೊಂಡ ಅವ್ರನ್ನ. ಕ್ರೇಜಿ ಲೆವೆಲ್ ಅಂತ ಅನ್ನಿಸ್ತು. ಏಕೆ ಅಂತಂದರೆ ಲಾಸ್ಟ್ ಮೂವಿ ನನಗೆ ಯಾರಿಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತೋ ನನಗಂತೂ ಗೊತ್ತಿಲ್ಲ, ನನಗಂತೂ ತುಂಬಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಕಿಂಗ್ಡಮ್ ಮೂವಿ ಮೇಲೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದ ನನಗೆ ತುಂಬ ಇಂಪ್ರೆಸ್ ಮಾಡ್ಕೊಂಬಂದಿತ್ತು. ಸೊ ಅಂದ್ಕೊಂಡಿರೋ ರೇಂಜಿಗೆ ಅದು ಹೋಗಲಿಲ್ಲ ಅಂದರೂ ಕೂಡ ವಿಜಯ್ ದೇವರಕೊಂಡಗೆ ಒಂಥರ ಡಿಫ್ರೆಂಟ್ ಗೆಟಪ್ ಆಗಲಿ, ಡಿಫ್ರೆಂಟ್ ವೇಲಿ ಒಂಥರ ತೊಗೊಂಡು ಹೋಗಿದೆ. ಇದು ನೋಡೋಣ ಯಾವ ಥರ ತೊಗೊಂಡು ಹೋಗ್ಬೋದು ಅಂತ. ನಾನು ಈ ಮೂವಿಲಿ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ತುಂಬ ರಾ ಆಗ ತೋರಿಸಿದ್ದಾರೆ. ಏಕೆ ಅಂತಂದರೆ ಇದುವರೆಗೂ ಮಾಡಿಲ್ದಿರೋ ಶೇಡಲ್ಲಿ ತೋರಿಸಿದ್ದಾರೆ. ಅರ್ಜುನ್ ರೆಡ್ಡಿ ನೋಡಿರ್ಬೋದು, ತುಂಬ ಅಂದರೆ ತುಂಬ ಬ್ಲಡ್ ಶೇಡ್ಸ್ ಆಗಲಿ ಬೇರೆ ಥರ ತೋರಿಸಿದ್ದಾರೆ. ಅದೇ ಇದೇ ಬೇರೆ ಥರ ಕ್ಯಾರೆಕ್ಟರು, ಒಂಥರ ಹಳ್ಳೀಲಿ ಒಂಥರ ಮಾಸ್ ಎಲಿಮೆಂಟು, ಒಂಥರ ಬ್ಲಡ್ ಶೇಡ್, ಒಂಥರ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ ಈಗ ಬಿಟ್ಟಿರೋ ಗ್ಲಿಮ್ಸು. ತುಂಬ ಅಂದರೆ ತುಂಬ ನನಗೆ ಕ್ರೇಜಿ ಅನಿಸಿದ್ದೇನಪ್ಪ ಅಂತಂದರೆ ಅವರೇ ನನಗೆ ಗೊತ್ತಿರೋಂಗೆ ವಾಯ್ಸ್ ಡಬ್ ಮಾಡಿರೋ ಥರ ನನಗೆ ಫೀಲ್ ಆಗ್ತಿದೆ. ಯಾಕೆಂತಂದರೆ ಅವ್ರು ಕನ್ನಡದಲ್ಲಿ ಮಾತಾಡಿರೋದು ಒಂಥರ ನೀಟಾಗಿ ಕಾಣಿಸ್ತಿದೆ. ಸೊ ಐ ಆಮ್ ವೆರಿ ಇಂಪ್ರೆಸ್ ಆದೆ. ಏಕೆ ಅಂತಂದರೆ ವಿಜಯ್ ದೇವರಕೊಂಡ ಅವರು ಕನ್ನಡದಲ್ಲಿ ಡಬ್ ಮಾಡಿ ಈ ಸತಿ ಗ್ಲಿಮ್ಸಲ್ಲೇ ಸ್ಟಾರ್ಟಿಂಗಿಂದನೇ ಲಾಂಚ್ ಮಾಡ್ಕೊಂಬರ್ತಾರೆ. ಅದು ಖುಷಿ ಆಯಿತು ಅಂತ ಹೇಳ್ತೀನಿ. ಕನ್ನಡ ಡಬ್ಬಿಂಗ್ ಕೂಡ ಸಖತ್ತಾಗಿದೆ.
ಸೊ ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ತಾಗಿ ವರ್ಕೌಟ್ ಆಗಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಅದ್ರ ಜೊತೆಗೆ ಡೈರೆಕ್ಟರು ರವಿ ಕಿರಣ್ ಕೋಲಾ ಅಂತ ಇದೆ. ಅವ್ರದ್ದು ಲಾಸ್ಟ್ ಫಿಲಮ್ ಲವ್ ಮ್ಯಾರೇಜ್ ಅಂತ ಇದೆ, ನಾನು ನೋಡಿಲ್ಲ. ಯಾರು ನೋಡಿದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಸೊ ಒಂಥರ ಫ್ರೆಶ್ ಆಗಿರೋ ಡೈರೆಕ್ಟರ್ ಜೊತೆ ಹೋಗ್ತಿದ್ದಾರೆ. ಸೊ ಯಾವ ಥರ ಇರ್ಬೋದು ಮೂವಿ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ತುಂಬ ಅಂದರೆ ತುಂಬ ವಿಚಾರ ಬಿಟ್ಕೊಟ್ರು ಗ್ಲಿಮ್ಸಲ್ಲಿ. ಒಂಥರ ರಾ ಎಲಿಮೆಂಟು, ಅದಾದಮೇಲೆ ಒಂಥರ ಫುಲ್ಲು ಅಂದರೆ ಮನೆತನದಿಂದನೇ ರೌಡಿ ಅನ್ನೋ ಎಲಿಮೆಂಟು ಬರ್ತಿದೆ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಸೊ ತುಂಬ ಅಂದರೆ ತುಂಬ ಎಕಡೆಯಿಂದ ನೋಡಿದ್ರು ಒಂಥರ ಡಿಫ್ರೆಂಟ್ ಆಗಿರೋ ಸ್ಟೋರಿ. ಅದಾದಮೇಲೆ ಈ ಥರ ಸ್ಟೋರಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ವಿಜಯ್ ದೇವರಕೊಂಡ ಅವರಿಗೆ ಒಂಥರ ಫ್ರೆಶ್ ಮೂವಿ ಅಂತ ಹೇಳಬೇಕು. ಅಂದರೆ ಇದುವರೆಗೂ ಮಾಡಿಲ್ದಿರೋ ಅವರ ಇನಿಷಿಯಲ್ ಸ್ಟೇಜು ಕೆರಿಯರಲ್ಲಿ ಒಂಥರ ಡಿಫ್ರೆಂಟ್ ಮೂವಿ ಅಂತ ಹೇಳಬೇಕು. ಅದಾದಮೇಲೆ ನೀವು ಪ್ರತಿಯೊಂದು ಸೀನ್ ಟು ಸೀನ್ ನೋಡಿದ್ರು ಒಂಥರ ನಾರ್ಮಲ್ ನಿಮಗೆ ಇದೇ ಥರ ಬಿಲ್ಡಪ್ ಆಗಲಿ, ಇದೇ ಥರ ಸಿಚುಯೇಷನ್ಸ್ ಎಷ್ಟೊಂದು ಮೂವಿಲಿ ನೋಡಿರ್ತೀರ. ಆದರೆ ಲಾಸ್ಟಲ್ಲಿ ಬಂದಿದ್ದ ಸಿಚುಯೇಷನು ಒಂಥರ ಬೇರೆ ಥರನೇ ಕಾಣಿಸ್ತಾ ಇತ್ತು. ಅಂದರೆ ಡಿಫ್ರೆಂಟಾಗಿ ಏನೋ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬರಲಿ ಮೂವಿ. 2026ಗೆ ಇನ್ ಥಿಯೇಟರ್ಸ್ ಅಂತ ಕೊಟ್ಟಿದ್ದಾರೆ. 100% ಲೇಕ್ ಅಂದರೆ ನೋಟ್ ಮಾಡಿರೋ ಡೇಟಿಗೆ ಬರಲಿ, ಅಂದರೆ 2026ಗೆ ಬರಲಿ, ಯಾವ್ದಾದ್ರು ಡೇಟಿಗೆ ಬರಲಿ. ಸೊ ಬರಲಿ ಅಂತ ಕೇಳ್ಕೊತೀನಿ. ಸೊ ಕಿಂಗ್ಡಮ್ ಮೂವಿ 100% ಒಂದು ರೇಂಜಿಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಂಡಿರೋ ರೇಂಜಿಗೆ ಆಗಿಲ್ಲ. ಇದು 100% ಗ್ಲಿಮ್ಸ್ ನೋಡಾದ್ಮೇಲೆ ಸಖತ್ ಇಂಪ್ರೆಸಿವ್ ಆಗಿ ಎಲ್ರಿಗೂ ಸ್ಯಾಟಿಸ್ಫೈ ಮಾಡಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರೆ ಕಮೆಂಟ್ ಮಾಡಿ, ನನ್ನ ರಿಯಾಕ್ಷನ್ ಯಾವ ಥರ ಇತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏಕೆ ಅಂತಂದರೆ 3K ಬೇಗ ರೀಚ್ ಮಾಡೋಣ. ನಿಮ್ಮ ಸಪೋರ್ಟ್ ಇಲ್ದರೆ ಆಗಲ್ಲ. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜ್ದು ನಾನು ಕನ್ನಡದಲ್ಲಿ ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ಗೆ ಬಾಯ್.